ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿದಿದೆ, ಸ್ನಾನ ಆಗಿದೆ, ಪೂಜೆನೂ ಆಗಿದೆ. ಇವಾಗ ಏನಪ್ಪ ಅಂದರೆ ಹುಡುಗರು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ಮೇಲೆ ನಮಗೆ ತುಂಬ ಥರ ವೆರೈಟೀಸ್ ಟಿಫನ್ಗಳು ಇರಲೇಬೇಕು. ಮಕ್ಕಳಿಗೆ ಒಬ್ಬರು ಅದು ತಿನ್ನಲ್ಲ ಅಂದರೆ ಇನ್ನೊಬ್ಬರು ಇದು ತಿನ್ನಲ್ಲ ಅಂತಾರೆ. ಅವ್ರಿಗೋಸ್ಕರ ಅಂತೂ ಡೈಲಿ ಟಿಫನ್ ಇರಲೇಬೇಕಾಗುತ್ತೆ. ಇವತ್ತಿನ ಟಿಫನ್ಗೆ ನಾನು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಹಿಂದಿನ ದಿನವೇ ನಾನು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಈ ಇಡ್ಲಿ ರೆಸಿಪಿ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದಾಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಸ್ಮೂತಾಗಿ ಈ ಇಡ್ಲಿ ಬರುತ್ತೆ. ನಾನು ಇಡ್ಲಿಗೆ ರುಬ್ಕೊಳ್ಬೇಕು ಅನ್ನೋ ಟೈಮಲ್ಲಿ ನಾನು ದೋಸೆಗೂ ಕೂಡ ಹಾಗೇ ರುಬ್ಬಿಟ್ಕೊಳ್ತೀನಿ. ಯಾಕಂದರೆ ದೋಸೆ ಹಿಟ್ಟಲ್ಲಿ ಇಡ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದು ಇಡ್ಲಿ ಹಿಟ್ಟಲ್ಲಿ ಚೆನ್ನಾಗಿ ದೋಸೆಗಳು ಬರುತ್ತೆ. ನಾನು ಈ ಥರ 2 ಪಾಟ್ ಆಗಿ ಡಿವೈಡ್ ಮಾಡಿಕೊಂಡು ಒಂದು 2 ಡೇಸ್ ಅಥವಾ 1 ಡೇ ಬಿಟ್ಬಿಟ್ಟು ನೆಕ್ಸ್ಟು ದೋಸೆ ಮಾಡ್ಕೊಳ್ತೀನಿ. ಇವಾಗ ಇಡ್ಲಿಗೆ ರುಚಿಗೆ ಅಂದರೆ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಒಂದು 5 ಮಿನಿಟ್ಸ್ ಇಡ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ. ಈಗ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಸಾಂಬಾರು ಮಾಡಿಟ್ಕೊಳ್ತಾ ಇದ್ದೀನಿ. ಏನಪ್ಪ ಸಾಂಬಾರು ಅಂದರೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ಇಡ್ಲಿಗೆ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ಮಧ್ಯಾಹ್ನಕ್ಕೆ ಸಾಂಬಾರು ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೂ ಕೂಗಿಸಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆದಷ್ಟು ಅಷ್ಟೇ ನಾವು ಸಾಂಬಾರು ಅಥವಾ ಟಿಫನ್ ಏನನ್ನ ಮಾಡಬೇಕು ಅನ್ನೋವಾಗ ಆದಷ್ಟು ಬೆಳ್ಳುಳ್ಳಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇವಾಗ 100ಕ್ಕೆ ಒಂದು 20 ಜನಕ್ಕಾದರೂ ಕ್ಯಾನ್ಸರ್ ಅನ್ನೋದು ಬರ್ತಾ ಇದೆ. ತುಂಬ ಆಗೋಗ್ಬಿಟ್ಟಿದೆ ಇವಾಗ ಕ್ಯಾನ್ಸರ್ ಅನ್ನೋದು. ಅದಕ್ಕೋಸ್ಕರ ನೀವು ಬೆಳ್ಳುಳ್ಳಿ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಕ್ಯಾನ್ಸರ್ಗೆ ಬೆಳ್ಳುಳ್ಳಿ ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಾನು ಯಾವುದೋ ಬುಕ್ಕಲ್ಲಿ ಓದ್ಬಿಟ್ಟು ತಿಳ್ಕೊಂಡೆ, ತುಂಬ ಚೆನ್ನಾಗಿ ಹೇಳಿದರು ಅದರಲ್ಲಿ. ಕ್ಯಾನ್ಸರ್ಗೆ ಬೆಳ್ಳುಳ್ಳಿ ಆಗಲ್ಲ. ಮತ್ತು ಗೋಲ್ಡ್ ಅಂದರೆ ಕ್ಯಾನ್ಸರ್ ಇರೋರು ಗೋಲ್ಡ್ ಹಾಕ್ಕೊಂಡ್ರೆ ತುಂಬ ಹಬ್ಬುತ್ತಂತೆ, ಅಂದರೆ ಕ್ಯಾನ್ಸರ್ ಒಳಗಡೆನೆ ಬೆಳ್ಕೊಳ್ಳೋ ಚಾನ್ಸಸ್ ಇದೆಯಂತೆ. ಅದಕ್ಕೋಸ್ಕರ ಇವಾಗಿಂದನೇ ಒಂದೊಂದು ಸ್ವಲ್ಪನೇ ಬೆಳ್ಳುಳ್ಳಿ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈಗ ನಾನು ಇಡ್ಲಿನ ಮಾಡಿಟ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಅಂದರೆ ಇಡ್ಲಿ ಪಾತ್ರೆಗೆ ಎಲ್ಲ ಎಣ್ಣೆ ಸವರಿ ನಾನು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ, ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಲ್ಲ ಅಂತ. ಈ ಥರ ಸಿಂಪಲ್ ಅಡುಗೆಯಲ್ಲಿ ನಾವು ಒಂದು ಹೆಲ್ತಿಯಾಗಿರೋ ವೆಜಿಟೇಬಲ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ಇಷ್ಟೊಂದು ಬೆನಿಫಿಟ್ ಇದೆ ಇರೋದಕ್ಕೆ ನಾವು ಒಂದು ಸ್ವಲ್ಪನೇ, ನಿಮಗೆ ಬೆಳ್ಳುಳ್ಳಿ ಆಗಲ್ಲ ಅಂದರೆ 1-2 ಹಾಕ್ಕೊಳ್ಳಿ ಸಾಂಬಾರಲ್ಲಿ. ಅದನ್ನು ಸ್ಮ್ಯಾಶ್ ಮಾಡಿದ್ರೆ ನಮಗೆ ಗೊತ್ತೇ ಆಗಲ್ಲ ಬೆಳ್ಳುಳ್ಳಿ ಹಾಕಿದ್ದೀವಿ ಅಂದ್ಬಿಟ್ಟು. ಹಾಗಂತ ಕೆಲವ್ರು ಜನ ನನಗೆ ಕಮೆಂಟ್ ಮಾಡ್ಬೋದು, ಚಿನ್ನ ಎಲ್ಲ ಹಾಕ್ಕೊಳ್ಳೋದಕ್ಕೆ ಆಗಲ್ವಾ ಅಂತ. ಬಟ್ ನಾನು ಹೇಳಿದ್ದು ಕ್ಯಾನ್ಸರ್ ಇರೋರಿಗೆ ಚಿನ್ನ ಹಾಕ್ಕೊಂಡ್ರೆ ಒಳಗಡೆನೆ ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ. ಈಗ ಇಡ್ಲಿ ಒಂದು 20 ಮಿನಿಟ್ಸ್ ಬೇಯೋಷ್ಟರಲ್ಲಿ ನಾನು ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆಯಲ್ಲ ಅದನ್ನು ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಿಮಗೆ ನಾರ್ಮಲಾಗಿ ಗೊತ್ತು, ನಾನು ತರಕಾರಿ ಎಲ್ಲ ಒಗ್ಗರಣೆ ಮಾಡಿ ಹಾಕ್ಕೊಳ್ತೀನಿ ಅಂದ್ಬಿಟ್ಟು. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬೇಳೆ ಸಾಂಬಾರು ಪೌಡರು 1.5 ಟೀ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಅದೇ ಪಾತ್ರೆ ತೊಗೊಳ್ರಿ. ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಈರುಳ್ಳಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದಾಗುತ್ತೆ. ಯಾಕೆಂದರೆ ಆದಷ್ಟು ಒಗ್ಗರಣೆಗೆ ಈರುಳ್ಳಿ ಏನಂದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡ ನಂತರ ಈಗ ಸ್ಮ್ಯಾಶ್ ಮಾಡಿರೋ ಅಂದರೆ ಬೇಳೆನ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು, ಗಟ್ಟಿಗೆ ಬೇಕಾ ಇಲ್ಲ ತೆಳ್ಳಗೆ ಬೇಕಾ ಅಂದ್ಬಿಟ್ಟು ನೀವು ನೋಡಿ ಹಾಕ್ಕೊಳ್ಬೋದಾಗುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಕುದಿಯೋ ಅಷ್ಟರಲ್ಲಿ ಈ ಕಡೆ ನೋಡಿ ಇಡ್ಲಿನೂ ರೆಡಿಯಾಗಿದೆ. ಸಾಂಬಾರಿಗೆಲ್ಲ ರೆಡಿ ಆಗೋಷ್ಟರಲ್ಲಿ ಇಡ್ಲಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ನಿಮಗೆ ತೋರಿಸ್ತೀನಿ ನೋಡಿ, ಒಂದು ಚೂರು ಎಲ್ಲೂ ಅಂಟಲ್ಲ, ಎಲ್ಲೂ ಇದಾಗಲ್ಲ. ನೋಡ್ತಾ ಇದ್ದೀರಲ್ಲ, ನಿಮಗೆ ಇದರದ್ದು ಅಂದರೆ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲೇ ಹಾಕಿದ್ದೀನಿ. ಇದರ ಲಿಂಕ್
ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ನೋಡ್ಕೊಬೋದು. ಬೆಳಗಿನ ಜಾವದ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಈಗ ಪೂಜೆ ಎಲ್ಲ ಆಗಿದೆ ಅಂತ ನಿಮಗೆ ತೋರಿಸ್ದೆ. ಈಗ ಮಧ್ಯಾಹ್ನ ಎಲ್ಲ ರೆಸ್ಟ್ ತೊಗೊಂಡು ಸಂಜೆ ಒಂದು ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿತ್ತು. ಬಸವೇಶ್ವರ ನಗರಲ್ಲಿ ಇದ್ದಿದ್ದು ಫಂಕ್ಷನ್ನು. ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರದ್ದು ಕ್ಲಾಸ್ಮೇಟ್, ಅಂದರೆ ತುಂಬ ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲ್ ಫ್ರೆಂಡ್ಸ್ಗಳವರು, ಅವಾಗಿಂದನೂ ಇವಾಗವರೆಗೂ ಅವರು ಕ್ಲೋಸ್ ಫ್ರೆಂಡ್ಸ್. ಇಲ್ಲಿರೋರೆಲ್ಲ ತೋರಿಸ್ತೀನಿ. ಅವರ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು, ಅದಕ್ಕೆ ಇನ್ವೈಟ್ ಮಾಡಿದರು, ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದರು, ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಅವರು ಉತ್ತರ ಕರ್ನಾಟಕದವರಂತೆ, ಬಟ್ ಬ್ಯಾಂಗ್ಳೂರಲ್ಲಿ ಯಾವ ಥರ ಫುಡ್ಡೆಲ್ಲ ಇರುತ್ತೋ ಅದೇ ಥರನೇ ಮಾಡಿದರು. ಇವರೆಲ್ಲ ಬಂದು ಅವರ ಸ್ಕೂಲ್ ಫ್ರೆಂಡ್ಸು. ಊಟ ಮಾತ್ರ ಸೂಪರಾಗಿತ್ತು. ನನಗಂತೂ ಫೇವ್ರೇಟ್ ಆಗಿರೋದು ಅಂದರೆ ಮಧುರ್ ವಡೆ ಸಖತ್ತಾಗಿ ಮಾಡಿಸಿದ್ರು. ಇದಕ್ಕೆ ಇನ್ನು ಅನ್ನ, ಸಾಂಬಾರು, ಪಲಾವು, ರಸಮ್ ಎಲ್ಲ ಇತ್ತು. ನಾನು ಅದೆಲ್ಲ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವರು ಫುಲ್ಲು ಸ್ಕೂಲ್ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಅವ್ರದ್ದು. ಇಲ್ಲಿಗೆ ಇವತ್ತಿನ ಸಿಂಪಲ್ ವ್ಲಾಗ್ ಹಿಂಗಿತ್ತು ನಂದು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.